ಯೂಟ್ಯೂಬ್ ಯೂಟ್ಯೂಬ್ ಅಂದರೆ ಈಗಿನ ಕಾಲದಲ್ಲಿ ಯಾರಿಗೆ ಗೊತ್ತಿಲ್ಲ ಹೇಳಿ. ಎಲ್ರಿಗೂ ಒಂಥರ ಚಿರಪರಿಚಿತವಾಗಿರುವಂತಹ ಒಂದು ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ ಅದು. ನಮಗೆ ಗೊತ್ತಿರೋ ಯೂಟ್ಯೂಬು ಅಂದರೆ ನಮಗೆ ಬುದ್ಧಿ ಬಂದ ತಾವಿಂದ ಗೊತ್ತಿರುವಂತಹ ಯೂಟ್ಯೂಬ್ ಅಂದರೆ ನಮಗೆ ಬೇಕಾದಾಗ ಅಂದರೆ ಬೇಜಾರಾದಾಗ ಇರ್ಬೋದು, ಇಲ್ಲ ನಮಗೆ ಖುಷಿಯಾದಾಗಿರ್ಬೋದು, ಸಾಂಗ್ಸ್ ಕೇಳೋಕ್ಕೆ ಮತ್ತು ಸಿನಿಮಾ ನೋಡೋಕ್ಕೆ ಬಳಸ್ತಿದ್ದಂತಹ ಒಂದು ಟೂಲ್ ಅದು. ಅಂದರೆ ಪರ್ಟಿಕ್ಯುಲರಾಗಿ ನಮಗೆ ಇದೇ ಥರ ನಾಯಕ ನಾಯಕಿ ಮತ್ತು ಇದೇ ಸಿನಿಮಾ ಬೇಕು, ಇದೇ ಸಾಂಗ್ಸ್ ಬೇಕು ಅಂದರೆ ಮಾಡೋಕ್ಕಷ್ಟೇ ಯೂಸ್ ಮಾಡ್ತಿದ್ದಂತಹ ಒಂದು ಪ್ಲ್ಯಾಟ್ಫಾರ್ಮು. ಬಟ್ ಈಗ ಯೂಟ್ಯೂಬ್ನ ಕ್ರೇಜು ದಿನ ಕಳೆದಂತೆ ಯಾವ ಥರ ಹೋಗಿದೆ ಅಂದರೆ, ಸಿನಿಮಾ ಹಾಡುಗಳಿಗಿಂತ ಹೊಸ ಹೊಸ ಪ್ರತಿಭೆಗಳು ಮಾಡುವಂತಹ ಅವರ ಪ್ರತಿಭೆ ನೋಡೋದಕ್ಕೇ ಜಾಸ್ತಿ ಯೂಟ್ಯೂಬ್ನ ಬಳಸೋಂಗಿದೆ. ನಿಮಗೆ ಯಾವ ಥರ ಅಂದರೆ, ಇವಾಗ ಅವರೇ ಹೊಸ್ದಾಗಿ ಸಾಂಗ್ಗೆ ಡ್ಯಾನ್ಸ್ ಮಾಡುವಂಥದ್ದು ಮತ್ತು ನಟನೆ ಮಾಡುವಂಥದ್ದು. ಅವಾಗೆಲ್ಲ ಯೂಟ್ಯೂಬು ಅಲ್ಲಿ ಅಂದರೆ ನಟನೆ ಮಾಡಬೇಕು ಅಂದರೆ ಮತ್ತು ಆ್ಯಕ್ಟ್ ಮಾಡಬೇಕು ಅಂದರೆ ಪ್ರೊಫೆಷ್ನಲ್ ಆ್ಯಕ್ಟರ್ಸು, ಕಾಮಿಡಿ ಮಾಡಬೇಕು ಅಂದರೆ ಪ್ರೊಫೆಷ್ನಲ್ ಕಾಮಿಡಿಯನ್ಸೇ ಮಾಡಬೇಕು, ಅದಕ್ಕೆ ಡೈರೆಕ್ಟರೇ ಇರಬೇಕು, ಈ ಥರ ಒಂದು ನಮ್ಮ ಮೈಂಡಲ್ಲಿ ಇದ್ದಂಥದ್ದು. ಬಟ್ ಇವಾಗ ಅದೆಲ್ಲ ಅದಿಲ್ದನೂ ಕೂಡ ನಾವು ಪ್ರತಿಭೆ ತೋರಿಸ್ಬೋದು ಅಂತ ಈ ಜನ್ರೇಷನ್ ತೋರಿಸ್ತಾ ಇದೆ. ಮತ್ತು ಹಿಂದಿನ ಕಾಲದಲ್ಲೆಲ್ಲ ಮಕ್ಕಳುಗಳಿಗೆ ಊಟ ಮಾಡಿಸೋದಾಗಿರ್ಬೋದು, ಮಲಗ್ಸೋದಾಗಿರ್ಬೋದು, ತಾಯಂದಿರು ಅಜ್ಜಿದಿರು ಮಾಡ್ತಾಯಿದ್ದೇನೆಂದರೆ ಅವ್ರಿಗೆ ಬರುವಂತಹ ಅವ್ರದ್ದೇ ಭಾಷೆಯಲ್ಲಿರೋ ಯಾವುದೋ ಒಂದು ಗ್ರಾಮೀಣದ ಪದದಲ್ಲಿ ಆಡುವಂತಹ ಇಲ್ಲ ಜಾನಪದದಲ್ಲಿ ಆಡುವಂತಹ ಹಾಡುಗಳು ಮತ್ತು ಕಥೆಗಳು ಗಳನ್ನು ಯೂಸ್ ಮಾಡಿಕೊಂಡು ಮಕ್ಕಳುಗಳಿಗೆ ಸಮಾಧಾನ ಊಟ ಮಾಡಿಸ್ತಿದ್ರು. ಇಲ್ಲ ಹೊರ್ಗಡೆ ಚಂದ್ರನ ಇಲ್ಲ ಅಲ್ಲಿರುವಂತಹ ಪರಿಸರವನ್ನು ತೋರಿಸಿ ಮಕ್ಕಳಿಗೆ ಊಟ ಮಾಡಿಸ್ತಿದ್ರು, ಸಮಾಧಾನ ಮಾಡ್ತಿದ್ರು. ಬಟ್ ಈಗಿನ ಜನ್ರೇಷನ್ ಯಾವ ಥರ ಆಗಿದೆ ಅಂದರೆ, ಅವರು ಊಟ ಮಾಡಬೇಕು ಅಂದರೆ ಕೈಯಲ್ಲಿ ಮೊಬೈಲ್ ಇರಬೇಕು. ಕೈಯಲ್ಲಿ ಮೊಬೈಲು ಅಂದರೆ ಅವ್ರು ಬೇರೆ ಏನಿಲ್ಲ, ಆಲ್ಮೋಸ್ಟು ಯೂಟ್ಯೂಬ್ ಯೂಸ್ ಮಾಡಿಕೊಂಡು, ಯೂಟ್ಯೂಬಲ್ಲೂ ಕಿಡ್ಸ್ ಯೂಟ್ಯೂಬ್ಸ್ ಅಂತ ಆ ಥರ ಯೂಸ್ ಮಾಡಿಕೊಂಡು ಕಿಡ್ಸ್ ಕಂಟೆಂಟ್ಗಳು ಲೈಕ್ ಕಾರ್ಟೂನ್ಸ್ಗಳು ಮತ್ತು ಬರುವಂತಹ ಆ್ಯನಿಮೇಟೆಡ್ ಸಾಂಗ್ಸ್ಗಳು ಈ ಥರ ಎಲ್ಲ ಕೇಳಿಕೊಂಡು ಮತ್ತು ಗೇಮ್ಸ್ಗಳು ಇದನ್ನೆಲ್ಲ ನೋಡಿಕೊಂಡು ಊಟ ಮಾಡೋದಾಗಿರ್ಬೋದು, ಇಲ್ಲ ಮಲಗೋದಾಗಿರ್ಬೋದು, ಈ ಥರ ಈಗಿನ ಜನ್ರೇಷನು. ಮತ್ತು ಯೂಟ್ಯೂಬಲ್ಲಿ ಏನಾದರೂ ಗೊತ್ತಾಗಿಲ್ಲ ಅಂದರೆ ತಿಳ್ಕೊಳ್ಳೋಕ್ಕೆ ಯೂಟ್ಯೂಬ್ ಯೂಸ್ ಮಾಡ್ತಾರೆ. ಮತ್ತು ಕೆಲವರು ಅವ್ರ ವ್ಯಾಪಾರಗಳನ್ನ ವೃದ್ಧಿ ಮಾಡ್ಕೊಳ್ಳೋಕೆ ಯೂಸ್ ಮಾಡ್ತಾರೆ. ಇನ್ನು ಕೆಲವರು ಪ್ರಯಾಣಗಳ ಬಗ್ಗೆ ತಿಳಿಸ್ಕೊಡ್ತಾರೆ. ಅಂದರೆ ಅವ್ರು ಮಾಡುವಂಥ ಪ್ರಯಾಣ ಯಾವ ರೀತಿ ಇರುತ್ತೆ, ಅಕಸ್ಮಾತ್ ನಾವು ಆ ಕಡೆ ಹೋದಾಗ ಆ ಜಾಗಕ್ಕೆ ಪ್ರಯಾಣ ಮಾಡಿದಾಗ ಯಾವ ಥರ ಹೋಗಬೇಕು, ಯಾವ ಟೈಮಿಂಗ್ಸಲ್ಲಿ ಹೋಗಬೇಕು, ಮತ್ತು ಯಾವುದ್ರಲ್ಲಿ ಹೋದರೆ ಚೆಂದ, ಯಾವ ಸೀಸನ್ನಲ್ಲಿ ಹೋದರೆ ಚೆಂದ, ಮತ್ತು ಇಲ್ಲಿ ಯಾವ ಥರ ಫುಡ್ಗಳು ಸಿಗುತ್ತೆ, ಮತ್ತು ಯಾವ ಥರ ಚೆನ್ನಾಗಿರೋ ಫುಡ್ಗಳು ಸಿಗುತ್ತೆ ಅಂತ ಅಂದಾಗ ನಾವು ಆ ಸೈಡ್ ಹೋದಾಗ ನಾವೇ ಅಂತಲ್ಲ, ಯಾರಾದರೂ ಹೋದಾಗ ಅದನ್ನು ಟ್ರೈ ಮಾಡಬೇಕು, ಈ ಥರ ಹೇಳಿದ್ರು ನೋಡೋಣ ಅನ್ನೋ ಒಂದು ಏನಂತಾರೆ ಯೂಸ್ಫುಲ್ ಇನ್ಫಾರ್ಮೇಷನ್ಸ್ಗಳು ಕೊಡ್ತಾರೆ. ಆವಾಗೆಲ್ಲ ಈ ಥರ ಏನಿರಲಿಲ್ಲ. ನಾವು ಹೋಗ್ತಾ ಇದ್ದರೆ ಆದಿಲ್ ಬೀದಿಲಿ ಸರಿ ಅಲ್ಲಿ ಹೋದ್ಮೇಲೆ ಕೇಳಬೇಕು, ಸರ್ ಇಲ್ಲಿ ಎಷ್ಟು ಗಂಟೆಗೆ ಓಪನ್ ಇರುತ್ತೆ, ಈ ಜಾಗ ಹೆಂಗೆ, ಇಲ್ಲಿ ಒಳ್ಳೆ ಫುಡ್ ಎಲ್ಲಿ ಸಿಗುತ್ತೆ, ಆ ಥರ ಕೇಳಬೇಕಿತ್ತು. ಬಟ್ ಇವಾಗ ಒಂದು ಸ್ವಲ್ಪ ಸಮಯ ಮತ್ತು ಎಲ್ಲನೂ ಏನಂದರೆ ಬೇಗ ತಿಳ್ಕೊಳ್ಬೋದು, ಮುಂದಾಗೆ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ಬೋದು, ಅಲ್ಲೋಗಿ ತೊಂದರೆ ಪಡುವಂತಹ ಅಗತ್ಯ ಇರಲ್ಲ, ಆ ಥರ ಇರುತ್ತೆ. ಮತ್ತು ಇನ್ನು ನಾವು ಈಗ ಕೆಲವರು ಕಿರು ಚಲನಚಿತ್ರಗಳು ಅಂದರೆ ಇವಾಗಿನ ಜನ್ರೇಷನ್ ಶಾರ್ಟ್ ಫಿಲಮ್ಸ್, ಆವಾಗೆಲ್ಲ ಶಾರ್ಟ್ ಫಿಲಮ್ಸ್ ಇರ್ತಿರಲಿಲ್ಲ, ಇವಾಗೆಲ್ಲ ಶಾರ್ಟ್ ಫಿಲಮ್ಸ್. ಸೊ ಅವ್ರಿಗೆ ಇಷ್ಟವಾದಂಥದ್ದು ಈಗ ಯಾರನ್ನೂ ಕೂಡ ಹೋಗಿ ಅವ್ರನ್ನ ಯಾವ ಥರ ಹೇಳ್ತಾರೆ, ನನಗೊಂದು ಚಾನ್ಸ್ ಕೊಡಿ, ನಾನು ಮಾಡ್ತೀನಿ ಒಂಥರ ಬೇಡ್ಕೊಳ್ಳುವಂತಹದ್ದು ಏನಿಲ್ಲ. ಇವಾಗ ನಮ್ಮದೇ ಒಂದು ಫೋನ್ ಇದ್ದರೆ ಸಾಕು, ನಮ್ಮದೇ ಪ್ಲ್ಯಾಟ್ಫಾರ್ಮ್ ಇದೆ, ನಮಗೇನು ಬರುತ್ತೆ ಅದನ್ನು ಜನಗಳ ಮುಂದೆ ಇಟ್ಟರೆ ಚೆನ್ನಾಗಿದ್ದರೆ ಅಕ್ಸೆಪ್ಟ್ ಮಾಡ್ತಾರೆ, ಚೆನ್ನಾಗಿಲ್ಲ ಅಂದರೆ ಹೇಳ್ತಾರೆ. ಬಟ್ ಏನೋ ಒಂದು ಹೊಸ್ದಾಗಿ ನೋಡೋವಂತಹ ಒಂದು ಅವಕಾಶ ಸಿಗುತ್ತೆ. ಅದಕ್ಕೋಸ್ಕರ ಇದು ಯೂಟ್ಯೂಬ್ ತುಂಬ ಉಪಯೋಗ ಆಗುತ್ತೆ. ಮತ್ತು ಈಗ ಅಕಸ್ಮಾತ್ ಮನೇಲಿ ಯಾರೂ ಇರಲ್ಲ,
ಅಡುಗೆ ಬರಲ್ಲ, ಹುಡುಗರಾಗಿರ್ಬೋದು ಹುಡುಗಿರಾಗಿರ್ಬೋದು. ಸೊ ಈಗ ಗಂಡನ ಹೆಂಡ್ತಿ ಇಂಪ್ರೆಸ್ ಮಾಡೋಕ್ಕೆ, ಇಲ್ಲ ಹೆಂಡ್ತಿನ ಗಂಡ ಇಂಪ್ರೆಸ್ ಮಾಡಬೇಕು, ಇಲ್ಲ ಮನೇಲಿ ಮಕ್ಕಳನ್ನ ಇಂಪ್ರೆಸ್ ಮಾಡಬೇಕು, ಇಲ್ಲ ಮಕ್ಕಳೇ ತಂದೆ ತಾಯಿನ ಇಂಪ್ರೆಸ್ ಮಾಡಬೇಕು. ಆ ಥರ ಇದ್ದಾಗ ಏನಾದರೂ ಸ್ಪೆಷಲ್ ಡೇ ಬಂದಾಗ ಒಂದು ಅಡುಗೆ ಮಾಡಬೇಕು ಅಂದರೆ ಯೂಟ್ಯೂಬಲ್ಲಿ ನಿಮ್ಗೆ ಯಾವ ರೆಸಿಪಿ ಬೇಕು ಅಂತ ಹೇಳಿದ್ರೆ ನೀಟಾಗಿ ಅದನ್ನು ಅವರು ಹೇಳಿರ್ತಾರೆ. ಸೊ ಅದನ್ನು ಆರಾಮಾಗಿ, ಅಂದರೆ ಗೊತ್ತಿಲ್ಲದೆ ಮಾಡೋದು ಟ್ರೈ ಮಾಡೋದಕ್ಕಿಂತ ಅಲ್ಲಿ ನೋಡ್ಕೊಂಡು ಮಾಡೋ ಥರ ನಮಗೆ ಉಪಯೋಗ ಮಾಡಿಕೊಡುತ್ತೆ. ನಾನು ನಿಮಗೆ ಏನಕ್ಕೆ ಇಷ್ಟೊಂದು ಯೂಟ್ಯೂಬ್ ಅಂದರೆ ಯಾರಿಗೂ ಗೊತ್ತಿಲ್ಲ ಅಂತೇನಿಲ್ಲ, ಎಲ್ರಿಗೂ ಗೊತ್ತಿರೋದೆ. ಬಟ್ ಅಂದರೆ ಎಲ್ಲರೂ ಡಿಫ್ರೆಂಟಾಗಿ ಏನೂ ಮಾಡೋಕ್ಕಾಗಲ್ಲ. ಎಲ್ಲರೂ ಈಗ ಅವ್ರು ಹೋಗಿರೋ ಪ್ಲೇಸ್ಗಳಿಗೆ ಹೋಗ್ತಾರೆ, ಎಲ್ಲರೂ ಅದನ್ನೇ ಹೇಳ್ತಾರೆ. ಬಟ್ ಏನು ಡಿಫ್ರೆಂಟ್ ಇರುತ್ತೆ ಅಂದರೆ ಅವರು ನಿಮಗೆ ಹೇಳುವಂಥ ರೀತಿ, ತೋರಿಸುವಂಥ ರೀತಿ, ಮತ್ತು ಇನ್ನೂ ಹೆಚ್ಚು ಅಂಶಗಳು ಹೇಳ್ಬೋದು. ಇನ್ನೂ ಡಿಫ್ರೆಂಟ್ ಆಗಿರುವಂಥ ಸ್ಥಳಗಳನ್ನ ತೋರಿಸ್ಬೋದು. ಏನಾದರೂ ಒಂದು ಆ ಥರ ಡಿಫ್ರೆಂಟ್ ಇರುತ್ತೆ ಅಷ್ಟೇ. ಏನಂತಾರೆ ಅದನ್ನು ನಿಮಗೆ, ಲೈಕ್ ಈಗ ಸಬ್ಮಿಟ್ ಮಾಡೋ ಥರ ನೀವು ಯಾವ ಥರ ಅದನ್ನು ಸರ್ವ್ ಮಾಡ್ತೀರಾ. ಕೆಲವರು ತುಂಬ ಸ್ಪಷ್ಟವಾಗಿ ಹೇಳ್ಬೋದು, ಇಲ್ಲ ಅವ್ರವ್ರದ್ದೇ ಲ್ಯಾಂಗ್ವೇಜಲ್ಲಿ ಹೇಳ್ಬೋದು, ಇಲ್ಲ ತುಂಬ ಅರ್ಥವಾಗುವಾಗ ಹೇಳ್ಬೋದು, ನಿಧಾನಕ್ಕೆ ಹೇಳ್ಬೋದು, ಫಾಸ್ಟಾಗಿ ಹೇಳ್ಬೋದು. ಅದಷ್ಟೇ ಡಿಫ್ರೆಂಟ್ ಇರುತ್ತೆ. ಸೊ ನಾವು ನಿಮ್ಗೆ ಯಾಕೆ ಇಷ್ಟೊಂದು ಯೂಟ್ಯೂಬ್ ಬಗ್ಗೆ ಇಷ್ಟೊಂದು ಶೀರ್ಷಿಕೆ ಕೊಡ್ತಾಯಿದ್ದೀನಿ ಅಂದರೆ, ನಮಗೆ ಗೊತ್ತಿರೋ ಪ್ರಕಾರ ಯೂಟ್ಯೂಬು ಕೂಡ ಮಾಡೋದು ಅಷ್ಟು ಸುಲಭವಾದಂತಹ ಕೆಲಸ ಅಲ್ಲ. ಒಬ್ಬರು ಮೊಬೈಲ್ ಇಟ್ಕೊಂಡು ಅದ್ರ ಮುಂದೆ ಮಾತಾಡೋದಿರ್ಬೋದು, ಏಕೆಂದರೆ ಕೋಟ್ಯಾಂತರ ಜನ ನೋಡ್ತಾರೆ, ಯಾರು ಏನು ಅನ್ಕೊತಾರೆ, ಆ ಥರ ಎಲ್ಲ ಇದ್ದೇ ಇರುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ನಮ್ಮ ಕೈಲಿ ಏನಾಗುತ್ತೆ ಅದನ್ನು ಮಾಡೋಣ ಅನ್ನೋಕ್ಕೋಸ್ಕರ ನಾವು ಕೂಡ ಇದನ್ನು ಪ್ರಾರಂಭ ಮಾಡಬೇಕು ಅಂತ ಅಂದ್ಕೊಂಡು ಪ್ರಾರಂಭ ಮಾಡ್ತಾಯಿದ್ದೀವಿ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಹತ್ರ ಇರಬೇಕು. ನಾವೇನೇ ತಪ್ಪು ಮಾಡಿದ್ರೂ ತಿದ್ದಿ ಹೇಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಮುಂದಿನ ವೀಡಿಯೋ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ನಾನು ವೀಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ.